ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸೌದಿ, ಟರ್ಕಿ ಮತ್ತು ಪಾಕಿಸ್ತಾನ ಸೇರಿ ಮಾಡಿಕೊಂಡಿರೋ ಇಸ್ಲಾಮಿಕ್ ನ್ಯಾಟೋ ಒಪ್ಪಂದಕ್ಕೆ ಇರಾನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಅಪಹಾಸ್ಯ ಮಾಡಿದೆ ಇರಾನ್ ಈ ಒಪ್ಪಂದವನ್ನ. ಮತ್ತೊಂದು ಕಡೆ ಇರಾನ್ ಬೆಂಬಲಿತ ಹುತಿಗಳು ಯೆಮೆನ್ನಲ್ಲಿ ಸೌದಿ ಬೆಂಬಲಿತ ಪಡೆಯ ಕ್ಯಾಂಪ್ ಮೇಲೆ ದಾಳಿ ಮಾಡಿದ್ದಾರೆ. ಈ ನಡುವೆ ಮರಿ ಖಾಮೆನೈ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿ ರಿಪೋರ್ಟ್ಸ್ ಬರ್ತಾ ಇದೆ. ಟ್ರಂಪ್ 100% ಸುಂಕ ಹಿಡ್ಕೊಂಡು ಮತ್ತೆ ಟ್ರಂಪ್ ಆಸುರಂತರ ಅಥವಾ ಏನದು ಟ್ಯಾರಿಫ್ ಆಸುರಂತರ ಬರ್ತಾ ಇದ್ದಾರೆ ಭಾರತದ ಮೇಲೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೌದಿ, ಟರ್ಕಿ ಮತ್ತು ಪಾಕ್ ಮಾಡ್ಕೊಂಡಿರೋ ರಕ್ಷಣಾ ಒಪ್ಪಂದ ಮಿಡಲ್ ಈಸ್ಟ್ ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇಸ್ಲಾಮಿಕ್ ನ್ಯಾಟೋ ಅಂತಲೇ ಕರೆಸ್ಕೊಳ್ತಾ ಇರೋ ಈ ಒಪ್ಪಂದಕ್ಕೆ ಈಗ ಇರಾನ್ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಈ ಕಾಗದದ ಒಪ್ಪಂದ ಸೌದಿಗೆ ಯಾವತ್ತಿಗೂ ಭದ್ರತೆ ತಂದ್ಕೊಡೋದಿಲ್ಲ ಅಂತ ಇರಾನ್ ಸಂಸದ ಇಬ್ರಾಹಿಂ ರೆಜಾಯಿ ಹೇಳಿದ್ದಾರೆ. ಅಮೆರಿಕದವರನ್ನ ಇಷ್ಟು ವರ್ಷ ನಂಬ್ಕೊಂಡಿದ್ರು ಕೂಡ ಸೌದಿಗೆ ಭದ್ರತೆ ಕೊಡಕ್ಕಾಗಿಲ್ಲ. ಈಗ ಟರ್ಕಿ ಮತ್ತು ಪಾಕ್ ಜೊತೆ ಸೇರ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಏನ್ ಚೇಂಜ್ ಆಗುತ್ತೆ ಅಂತ ಹೇಳಿ ಅಪಹಾಸ್ಯ ಮಾಡಿದ್ದಾರೆ ಇರಾನ್ ಅವರು ಸೌದಿಯನ್ನ. ಸೌದಿ ಅರೇಬಿಯಾ ತನ್ನ ನೀತಿಗಳನ್ನ ಸರಿ ಮಾಡ್ಕೋಬೇಕು, ಆಗ ಭದ್ರತೆಗಾಗಿ ಬೇರೆಯವರ ಹತ್ರ ಭಿಕ್ಷೆ ಬೇಡೋ ಪರಿಸ್ಥಿತಿನೂ ಬರೋದಿಲ್ಲ ಅಂತ ಹೇಳಿ ತೀರಾ ಕಳಪೆಯಾಗಿ ಅಪಹಾಸ್ಯ ಮಾಡಿ ವ್ಯಂಗ್ಯ ಮಾಡಿದ್ದಾರೆ. ಅಂದ ಹಾಗೆ ಸೌದಿಯ ಮೆಕ್ಕಾದಲ್ಲಿ ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್, ಟರ್ಕಿ ಅಧ್ಯಕ್ಷ ಅರ್ಡೋಆನ್ ಮತ್ತು ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಒಪ್ಪಂದಕ್ಕೆ ಸೈನ್ ಹಾಕಿದ್ರು. ಇದರ ಪ್ರಕಾರ ಒಬ್ಬರ ಮೇಲಿನ ದಾಳಿಯನ್ನ ಎಲ್ಲರೂ ಕೂಡ ಒಟ್ಟಾಗಿ ಫೈಟ್ ಮಾಡಬೇಕು, ಎಲ್ಲರ ಮೇಲೆ ದಾಳಿ ಅಂತ ಹೇಳಿ ಪರಿಗಣಿಸಬೇಕು ಅಂತ. ಇದರಿಂದ ಇಸ್ಲಾಮಿಕ್ ಒಗ್ಗಟ್ಟು ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಪಾಕ್ ಹೇಳಿದೆ. ಆಕ್ಚುಲಿ ಇದು ಟೋಟಲ್ ಇಸ್ಲಾಮಿಕ್ ಒಗ್ಗಟ್ಟಲ್ಲ, ಇದು ಸುನ್ನಿ ಇಸ್ಲಾಮಿಕ್ ಒಗ್ಗಟ್ಟು. ಟರ್ಕಿ, ಸೌದಿ, ಪಾಕಿಸ್ತಾನ ಪ್ರಮುಖ ಸುನ್ನಿ ಮುಸ್ಲಿಂ ರಾಷ್ಟ್ರಗಳು ಮಾಡ್ಕೊಂಡಿರೋದು ಮುಖ್ಯವಾಗಿ ಇರಾನ್ ವಿರುದ್ಧ ಇದನ್ನ. ಹಾಗಾಗಿ ಇರಾನ್ ರೊಚ್ಚಿಗೆದ್ದಿದೆ. ಇತ್ತ ಇರಾನ್ ಬೆಂಬಲಿತ ಹುತಿಗಳು ಮಿಡಲ್ ಈಸ್ಟ್ ಅನ್ನ ಮತ್ತಷ್ಟು ಅಪಾಯಕ್ಕೆ ತಳ್ಳುತ್ತಾ ಇದ್ದಾರೆ. ಈಗ ಯೆಮೆನ್ ನ ಮಾರಿಬ್ ನಲ್ಲಿರೋ ಸೌದಿ ಬೆಂಬಲಿತ ಪಡೆ ಮೇಲೆ ದಾಳಿ ಮಾಡಿದ್ದಾರೆ. ಮಿಸೈಲ್ ಮತ್ತು ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ಡಿಪೋಗಳು, ವಾಹನಗಳು ಮತ್ತು ಮಿಲಿಟರಿ ಎಕ್ವಿಪ್ಮೆಂಟ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ ಅಂತ ಹುತಿಗಳು ಹೇಳ್ಕೊಂಡಿದ್ದಾರೆ. ಹಾಗೆ ನಿರಾಶ್ರಿತರ ಕ್ಯಾಂಪ್ ಮತ್ತು ವಸತಿ ಪ್ರದೇಶಗಳ ಮೇಲೂ ಕೂಡ ಹುತಿಗಳು ದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ 2 ಪ್ರಾಣ ಕಳ್ಕೊಂಡಿದ್ದು 14 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇತ್ತ ಹುತಿಗಳ ಅಟ್ಟಹಾಸಕ್ಕೆ ಯೆಮೆನ್ನ ಸರ್ಕಾರಿ ಸೇನೆ ಪ್ರತಿಕಾರ ಹೇಳಿದೆ. ಹುತಿಗಳು ಮತ್ತು ಅವರ ಶಸ್ತ್ರಾಸ್ತ್ರ ಡಿಪೋಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಹುತಿಗಳು ಪದೇ ಪದೇ ನಾಗರಿಕರು ಹಾಗೂ ನಮ್ಮ ಪಡೆ ಮೇಲೆ ದಾಳಿ ಮಾಡ್ತಾ ಇದ್ರು, ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ಈ ದಾಳಿ ಮಾಡಿದೀವಿ ಅಂತ ಯೆಮೆನ್ ಸೇನೆ ಹೇಳಿದೆ. ಈ ದಾಳಿಯ ಹಿಂದಿದ್ದ ನಮ್ಮ ಉದ್ದೇಶ ಯಶಸ್ವಿಯಾಗಿದೆ, ದಾಳಿಗಳು ಹೀಗೆ ಮುಂದುವರೆದ್ರೆ ಮತ್ತೆ ಹೊಡಿತೀವಿ ಅಂತ ಯೆಮೆನ್ ಸೇನೆ ಹೇಳಿದೆ. ಸದ್ಯ ಹುತಿಗಳಿಗೆ ಏನ್ ಡ್ಯಾಮೇಜ್ ಆಗಿದೆ ಅಂತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನೈ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಇದುವರೆಗೂ ಮುಖ ದರ್ಶನ ಮಾಡದ ಈ ಮರಿ ಖಾಮೆನೈ ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದೆ. ಇದರ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತೆಲ್ಲ ರಿಪೋರ್ಟ್ಸ್ ಬರೋಕೆ ಶುರುವಾಗಿವೆ. ಯಾವ ಕ್ಷಣದಲ್ಲಾದರೂ ಮುಜ್ತಬಾ ಖಾಮೆನೈ ಇನ್ನಿಲ್ಲ ಅನ್ನೋ ರಿಪೋರ್ಟ್ಸ್ ಬರಬಹುದು ಅಂತ ರಿಪೋರ್ಟ್ ಮಾಡಲಾಗ್ತಿದೆ. ಆದರೆ ಗಮನದಲ್ಲಿರಲಿ, ಅದನ್ನು ಪಿಂಚ್ ಆಫ್ ಸಾಲ್ಟ್ ಜೊತೆ ತಗೋಬೇಕು. ಯಾಕಂದರೆ ಇದು ಇಸ್ರೇಲಿ ಮೀಡಿಯಾ ರಿಪೋರ್ಟ್ ಮಾಡ್ತಿರೋದು. ಹಾಗಂತ ಇರಾನ್ ಅವ್ರು ಯಾರು ಹೇಳ್ತಿಲ್ಲ ಅಂತಲ್ಲ. ಇರಾನ್ ವೈರ್ ಅನ್ನೋ ಸುದ್ದಿ ಸಂಸ್ಥೆ ಕೂಡ ಇದೇ ರೀತಿ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದೆ. ದಾಳಿ ನಡೆದಾಗಿನಿಂದ ಮುಜ್ತಬಾ ಖಾಮೆನೈ ಯಾವೊಬ್ಬ ಕ್ಯಾಬಿನೆಟ್ ಮಂತ್ರಿಯನ್ನು ಭೇಟಿಯಾಗಿಲ್ಲ. ಶೀಘ್ರ ಅವರ ಸಾವಿನ ಸುದ್ದಿ ಬಂದರೂ ನಮಗೆ ಆಶ್ಚರ್ಯ ಇಲ್ಲ ಅಂತ ಹೇಳಿದೆ. ಅಂದಹಾಗೆ ಮುಜ್ತಬಾ ಖಾಮೆನೈ ಫೆಬ್ರವರಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಲ್ಲೇ ಗಾಯಗೊಂಡಿದ್ರು ಅಂತ ರಿಪೋರ್ಟ್ ಆಗಿತ್ತು ಆವಾಗಲೇ. ಅದಾದ್ಮೇಲೆ ಮುಜ್ತಬಾರನ್ನ ಸುಪ್ರೀಂ ಲೀಡರ್ ಆಗಿ ಘೋಷಣೆ ಮಾಡಲಾಗಿತ್ತು. ಮುಖ್ಯವಾಗಿ IRGC ಕಡೆಯಿಂದಲೇ ಅವರೆಲ್ಲ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿಸಲಾಗ್ತಿತ್ತು. ನಂತರ ಕೂಡ ಅವರು ಕಾಣಿಸ್ಕೊಂಡಿಲ್ಲ, ಇದುವರೆಗೂ ವಿಡಿಯೋದಲ್ಲೂ ಲೈವಲ್ಲೂ ಮುಖ ತೋರಿಸಿಲ್ಲ. ಹಾಗಾಗಿ ಅನುಮಾನ ಎಲ್ರಿಗೂ ಕೂಡ. ಇರಾನ್ ನಾಯಕರು ಅವ್ರನ್ನ ಮೀಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಾಕಷ್ಟು ಕನ್ಫ್ಯೂಷನ್, ಗೊಂದಲ, ಅನುಮಾನಗಳಿದಾವೆ. ನಿಗೂಢ ಮೋಡಗಳು ಆವರಿಸ್ಕೊಂಡಿದ್ದಾವೆ ಮರಿ ಖಾಮೆನೈ ಸುತ್ತ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಈ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. 7 ಸ್ಯಾಂಡ್ಸ್ ನವರು ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ₹1 ನಿಮಗೆ ಖರ್ಚಾಗಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಹಿಜ್ಬುಲ್ಲಾಗಳ ನಿಶಸ್ತ್ರೀಕರಣಕ್ಕೆ ಇಸ್ರೇಲ್ ಮತ್ತು ಲೆಬನಾನ್ ಮುಂದಾಗಿವೆ. ಹಿಜ್ಬುಲ್ಲಾಗಳ ನಿಶಸ್ತ್ರೀಕರಣದ ಮೇಲ್ವಿಚಾರಣೆ ನಡೆಸೋಕೆ ಯಾವ ರಾಷ್ಟ್ರಗಳ ಸೇನೆಯನ್ನ ಲೆಬನಾನ್ಗೆ ಕಳಿಸಬಹುದು ಅಂತ ಹೇಳಿ ಉಭಯ ರಾಷ್ಟ್ರಗಳು ಸೇರಿ ಶಾರ್ಟ್ ಲಿಸ್ಟ್ ಎಲ್ಲ ಮಾಡಿದ್ದಾರೆ. ಈ ಲಿಸ್ಟ್ ಅಲ್ಲಿ ಯಾವ್ಯಾವ ರಾಷ್ಟ್ರಗಳ ಹೆಸರಿದೆ ಅನ್ನೋದು ಇನ್ನೂ ಕೂಡ ಕಾನ್ಫಿಡೆನ್ಷಿಯಲ್ ಆಗಿದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ವಿರೋಧದ ಮೇರೆಗೆ ಫ್ರಾನ್ಸ್ ಅನ್ನ ಲಿಸ್ಟ್ ನಿಂದ ಹೊರಗೆ ಹಾಕಲಾಗಿದೆ ಅಂತ ರಿಪೋರ್ಟ್ ಆಗಿದೆ. ಸದ್ಯ ಅಮೆರಿಕ ಮಧ್ಯಸ್ಥಿಕೆಯ ಸೀಸ್ ಫೈರ್ ಫ್ರೇಮ್ ವರ್ಕ್ ಅಡಿಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ. ಇದರ ಪ್ರಕಾರ ಹಿಜ್ಬುಲ್ಲಾಗಳು ತಮ್ಮ ಶಸ್ತ್ರತ್ಯಾಗ ಮಾಡಬೇಕು. ಅದರ ಮೇಲ್ವಿಚಾರಣೆ ನಡೆಸೋಕೆ ಸೆಲೆಕ್ಟೆಡ್ ರಾಷ್ಟ್ರಗಳ ಸೇನೆಯನ್ನು ಕಳಿಸಲಾಗುತ್ತೆ.
ಆಮೇಲೆ ಇಸ್ರೇಲ್ ನಿಧಾನವಾಗಿ ದಕ್ಷಿಣ ಲೆಬನಾನ್ನಿಂದ ತನ್ನ ಸೇನೆಯನ್ನ ಹಿಂಪಡೆಯುತ್ತೆ. ಏನೋ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಆತಂಕ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಅಮೆರಿಕ ಮಹತ್ವದ ಹೆಜ್ಜೆ ಇಟ್ಟಿದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಕಳಿಸೋಕೆ ಮುಂದಾಗಿದೆ. ಬಹ್ರೇನ್, ಕುವೈತ್, ಕತರ್ ಮತ್ತು UAE ರಾಷ್ಟ್ರಗಳಿಗೆ ಬರೋಬ್ಬರಿ 5250 ಪೇಟ್ರಿಯಟ್ ಮಿಸೈಲ್ಸ್ ಅನ್ನ ಮಾರಾಟ ಮಾಡೋಕೆ ಅಮೆರಿಕ ಒಪ್ಪಿದೆ. ಒಂದ್ ಕಡೆ ಇರಾನ್ ಸಂಘರ್ಷ, ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧ, ಸ್ವತಃ ಅಮೆರಿಕದ ಶಸ್ತ್ರಾಸ್ತ್ರ ದಾಸ್ತಾನೇ ಖಾಲಿ ಆಗ್ತಿದೆ ಅಂತ ಇತ್ತೀಚೆಗಷ್ಟೇ ರಿಪೋರ್ಟ್ ಆಗಿತ್ತು. ಜೊತೆಗೆ ವಿಶ್ವಾದ್ಯಂತ ಈ ಪೇಟ್ರಿಯಟ್ ಮಿಸೈಲ್ಗಳಿಗೆ ಭಾರಿ ಶಾರ್ಟೇಜ್ ಕೂಡ ಇದೆ. ಹೀಗಿದ್ರೂ ಕೂಡ ಗಲ್ಫ್ ರಾಷ್ಟ್ರಗಳ ಭದ್ರತೆ ದೃಷ್ಟಿಯಿಂದ ಅಮೆರಿಕ ಈ ಬೃಹತ್ ಡೀಲ್ಗೆ ಮುಂದಾಗಿದೆ. ಏನು ವಿಶ್ವದ ದೊಡ್ಡಣ್ಣ ಅಮೆರಿಕ ಭಾರತದ ಮೇಲೆ ಮತ್ತೆ ಟ್ಯಾರಿಫ್ ಅಸ್ತ್ರ ಪ್ರಯೋಗಿಸೋಕೆ ಸಜ್ಜಾಗಿದ್ದಾರೆ. ಭಾರತದ ವಸ್ತುಗಳ ಆಮದಿನ ಮೇಲೆ 100% ಸುಂಕ ಹಾಕೋಕೆ ಅಮೆರಿಕ ತಯಾರಿ ನಡೆಸ್ತಾ ಇದೆ. ಶುಕ್ರವಾರ ಅಮೆರಿಕದ ಸೆನೆಟ್ ನಲ್ಲಿ ರಷ್ಯಾ ಸ್ಯಾಂಕ್ಷನ್ ಬಿಲ್ ಪಾಸ್ ಮಾಡಲಾಗಿದೆ. ರಷ್ಯಾ ಯುದ್ಧಕ್ಕೆ ಹೋಗೋ ಹಣ ತಡೆಯೋಕೆ ಬಿಲ್ ಅಂತ 86-11 ಮತಗಳ ಅಂತರದಿಂದ ಸೆನೆಟ್ ನಲ್ಲಿ ಬಿಲ್ ಪಾಸ್ ಆಗಿದೆ. ಸದ್ಯ ಈ ಬಿಲ್ ಭಾರತಕ್ಕೆ ಯಾಕೆ ಮುಖ್ಯ ಅಂದ್ರೆ ಚೈನಾ ಬಿಟ್ರೆ ರಷ್ಯಾದಿಂದ ಅತಿ ಹೆಚ್ಚು ಆಯಿಲ್ ತರಿಸ್ಕೊಳ್ಳೋದೇ ಭಾರತದ ಜೊತೆಗೆ ಚೈನಾ, ಅಜರ್ಬೈಜಾನ್, ಹಂಗೇರಿ ಮತ್ತು ಸ್ಲೋವಾಕಿಯಾ ರಾಷ್ಟ್ರಗಳ ಮೇಲೂ ಕೂಡ 100% ಟ್ಯಾರಿಫ್ ಹಾಕೋ ಚಾನ್ಸಸ್ ಇದೆ. ಆದರೆ ಟ್ಯಾರಿಫ್ ಹಾಕೋ ಅಂತಿಮ ನಿರ್ಧಾರ ಅಧ್ಯಕ್ಷ ಟ್ರಂಪ್ ಕೈಯಲ್ಲಿದೆ. ಹಾಗೆ 1996ರ ಇರಾನ್ ನಿರ್ಬಂಧ ಕಾಯ್ದೆಯನ್ನ 2031ರವರೆಗೆ ವಿಸ್ತರಿಸಲಾಗಿದೆ. ಇರೋ ಈ ಬಿಲ್ ಆಗಸ್ಟ್ 31ನೇ ತಾರೀಕು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಮಂಡನೆಯಾಗಲಿದೆ. ಅಲ್ಲಿ ಪಾಸ್ ಆದ ಬಳಿಕ ಅಮೆರಿಕ ಅಧ್ಯಕ್ಷರ ಅಂತಿಮ ಸಹಿಗೆ ಹೋಗುತ್ತೆ. ಇತ್ತ ರಷ್ಯಾ ಮತ್ತು ನ್ಯಾಟೋ ರಾಷ್ಟ್ರಗಳ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗೋ ಲಕ್ಷಣ ಕಾಣಿಸ್ತಾ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧವನ್ನ ನ್ಯಾಟೋ ರಾಷ್ಟ್ರಗಳ ಗಡಿ ತನಕ ಹರಡೋ ರೀತಿ ಪ್ರಚೋದನಾಕಾರಿ ಆಕ್ಷನ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದೆ. ಇವು ಹೈಬ್ರಿಡ್ ಕಾರ್ಯಾಚರಣೆ ಅಥವಾ ಸೈಬರ್ ಅಟ್ಯಾಕ್ಗಳು ಕೂಡ ಇರಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ದೊಡ್ಡ ಯುದ್ಧ ಮಾಡೋದು ಪುಟಿನ್ ಉದ್ದೇಶ ಅಲ್ಲ, ಬದಲಾಗಿ ನ್ಯಾಟೋ ಒಕ್ಕೂಟದ ಒಗ್ಗಟ್ಟನ್ನು ಪರೀಕ್ಷೆ ಮಾಡೋದು ಪ್ಲಾನ್ ಆಗಿದೆ. ಒಂದು ವೇಳೆ ನ್ಯಾಟೋ ಮಿತ್ರ ರಾಷ್ಟ್ರದ ಮೇಲೆ ದಾಳಿಯಾದರೆ ಟ್ರಂಪ್ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ, ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಚೆಕ್ ಮಾಡೋಕೆ ಪುಟಿನ್ ಈ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಇಸ್ರೇಲ್ ಚೈನಾದಲ್ಲಿರೋ ತನ್ನ ಕಾನ್ಸುಲೇಟ್ ಕಚೇರಿಯನ್ನ ಬಂದ್ ಮಾಡಿದೆ. ಚೆಂಗ್ಡುನಲ್ಲಿದ್ದ ಕಚೇರಿಯನ್ನ ಮುಚ್ಚಿದೆ. ಕಳೆದ ತಿಂಗಳೇ ಈ ಕಾನ್ಸುಲೇಟ್ ಕಚೇರಿ ತನ್ನ ಕಾರ್ಯಾಚರಣೆಯನ್ನ ಬಂದ್ ಮಾಡಿತ್ತು. ಸದ್ಯಕ್ಕೆ ಇದಕ್ಕೆ ಇಸ್ರೇಲ್ ಕಾರಣ ಕೊಟ್ಟಿಲ್ಲ. ಆದರೆ ಚೈನಾ, ಇರಾನ್ ಮತ್ತು ಅರಬ್ ರಾಷ್ಟ್ರಗಳೊಂದಿಗೆ ಹೆಚ್ಚು ಆಪ್ತವಾಗ್ತಾ ಇದೆ. ಇದರಿಂದ ಮಿಡಲ್ ಈಸ್ಟ್ ನ ಪಾಲಿಸಿಗಳು ಚೇಂಜ್ ಆಗ್ತಿವೆ ಅನ್ನೋದು ಇಸ್ರೇಲ್ ಅಸಮಾಧಾನಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇಷ್ಟಾದರೂ ಕೂಡ ಪ್ರಸ್ತುತ ಚೈನಾದ ಬೀಜಿಂಗ್, ಶಾಂಘೈ, ಗುವಾಂಗ್ಝೋ ಮತ್ತು ಹಾಂಗ್ಕಾಂಗ್ನಲ್ಲಿ ಇಸ್ರೇಲ್ನ ಕಾನ್ಸುಲೇಟ್ ಕಚೇರಿಗಳು ಕೆಲಸ ಮಾಡ್ತಾ ಇವೆ. ಏನು ಭಾರತ ಮತ್ತು ಇಸ್ರೇಲ್ ನಡುವೆ ರಕ್ಷಣಾ ಒಪ್ಪಂದ ಆಗ್ತಾ ಇದೆ ಅನ್ನೋ ಸುದ್ದಿಯನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಇದು ಸುಳ್ಳು ಸುದ್ದಿ ಅಂತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಅಂದಹಾಗೆ ಪಾಕ್, ಸೌದಿ, ಟರ್ಕಿ ಹೊಸದಾಗಿ ಡಿಫೆನ್ಸ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಇಸ್ರೇಲ್ ಜೊತೆ ಡಿಫೆನ್ಸ್ ಪ್ಯಾಕ್ಟ್ ಮಾಡ್ಕೊಳ್ತಾ ಇದೆ. ಹಾಗೆ ಇಸ್ರೇಲ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತೆಲ್ಲ ಚರ್ಚೆ ಆಗಿತ್ತು. ಟರ್ಕಿ ಮೂಲದ ಸ್ಟ್ರಾಟುರ್ಕಾ ಅನ್ನೋ ಮೀಡಿಯಾದಲ್ಲಿ ಈ ಸುದ್ದಿ ಮೊದಲು ಪ್ರಕಟ ಆಗಿತ್ತು. ಅದಾದಮೇಲೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಈ ಸುದ್ದಿಯನ್ನು ಭಾರತ ಕ್ಲಿಯರ್ ಕಟ್ ಆಗಿ ಫ್ಯಾಕ್ಟ್ ಚೆಕ್ ಮಾಡಿ ಸುಳ್ಳು ಅಂತ ಹೇಳಿದೆ. ಇನ್ನೊಂದು ಕಡೆ ಇಸ್ರೇಲ್ PM ನೆತನ್ಯಾಹು ಪ್ರಧಾನಿ ಮೋದಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಈಗಿನ ಬೆಳವಣಿಗೆಗಳ ಬಗ್ಗೆ ಇಬ್ಬರು ನಾಯಕರು ಮಾತಾಡಿದ್ದಾರೆ. ಈ ಬಗ್ಗೆ PM ಮೋದಿ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದನ್ನು ಶೇರ್ ಮಾಡಿರೋ ಇಸ್ರೇಲ್ PM ನೆತನ್ಯಾಹು, ಥ್ಯಾಂಕ್ ಯು ಮೈ ಫ್ರೆಂಡ್ ನರೇಂದ್ರ ಮೋದಿ, ನಾವಿಬ್ಬರು ಸೇರಿಕೊಂಡು ಭಾರತ ಇಸ್ರೇಲ್ ಸಂಬಂಧವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋಣ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಅರುಣಾಚಲ ಪ್ರದೇಶದ ಸ್ಥಳಗಳಿಗೆ ತಮ್ಮದೇ ಹೆಸರು ಇಡ್ತಾ ಇದ್ದ ಚೀನಾ ಕಿರಿಕಿರಿಗೆ ಭಾರತ ತಿರುಗೇಟು ಕೊಟ್ಟಿದೆ. ಈ ಸಂಬಂಧ ಸರ್ವೆ ಆಫ್ ಇಂಡಿಯಾ ಹೊಸ ಮ್ಯಾಪ್ ಅನ್ನ ಬಿಡುಗಡೆ ಮಾಡಿದ್ದು ಅರುಣಾಚಲ ಪ್ರದೇಶದ 27 ಸ್ಥಳಗಳನ್ನ ಅಧಿಕೃತವಾಗಿ ಗುರುತಿಸಿದ್ದಾರೆ. ಚೈನಾ ಕೊಟ್ಟಿದ್ದ ಹೆಸರುಗಳನ್ನ ರಿಜೆಕ್ಟ್ ಮಾಡಿರೋ ಭಾರತ ಎಲ್ಲಾ ಜಾಗಗಳಿಗೂ ನಮ್ಮದೇ ಸ್ಟ್ಯಾಂಡರ್ಡ್ ಹೆಸರುಗಳನ್ನ ಕೊಟ್ಟು ಮ್ಯಾಪ್ ಮಾಡಿದೆ. ಗಡಿ ನಿಯಂತ್ರಣ ರೇಖೆ LAC ಬಳಿಯ ಲಾಂಗ್ ಝೂ, ತಾಗ್ಲಾ, ಜಸ್ವಂತ್ ಗಢ್ ಸೇರಿ ಹಲವು ಪ್ರಮುಖ ಸ್ಥಳಗಳು ಪಟ್ಟಿಯಲ್ಲಿವೆ. ಅರುಣಾಚಲ ಪ್ರದೇಶವನ್ನ ಚೀನಾ ಜಾಂಗ್ನಾನ್ ಅಂತ ಕರೆದು ತನ್ನ ಜಾಗ ಇದು ಅಂತ ಕಿರಿಕಿರಿ ಮಾಡ್ತಾ ಇರುತ್ತೆ. ಇದಕ್ಕೆ ಪೆಟ್ಟು ಕೊಟ್ಟಿರೋ ಕೇಂದ್ರ ಸರ್ಕಾರ ಸುಮ್ಮನೆ ಹೆಸರು ಬದಲಾಯಿಸಿದ್ರೆ ಸತ್ಯ ಬದಲಾಗೋದಿಲ್ಲ, ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿ ಚೀನಾಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ದಿಲ್ಲಿಯಲ್ಲಿ ಗುರುವಾರ ಭಾರತ ಚೀನಾ ನಡುವೆ ಗಡಿ ವಿಚಾರವಾಗಿ ಮಾತುಕತೆಯಾಗಿತ್ತು. ಈ ವೇಳೆ ಭಾರತ ಗಡಿ ಸಂಬಂಧ ಹಾಗೂ ಡ್ಯಾಮ್ ಪ್ರಾಜೆಕ್ಟ್ ಸಂಬಂಧ ಪ್ರಸ್ತಾಪ ಮಾಡಿತ್ತು.
ಅದರ ಬೆನ್ನಲ್ಲೇ ಭಾರತ ಈ ಮ್ಯಾಪಿಂಗ್ ಮಾಡಿದೆ. ಏನೋ ಭಾರತ UPI ಟ್ರಾನ್ಸಾಕ್ಷನ್ ಮೇಲೆ ತರ್ತಾ ಇರೋ 0.3-0.2% ಶುಲ್ಕದ ಪ್ಲಾನಿಂಗ್ ಇದೆಯಲ್ಲ, ಇದಕ್ಕೆ ಅಮೆರಿಕದ ಪ್ರೆಷರ್ ಇತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಈಗ ಕಳೆದ 5-6 ವರ್ಷಗಳಿಂದಲೂ ಕೂಡ UPI ಫ್ರೀ ಇರೋದ್ರಿಂದ ಅಮೆರಿಕದ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಕಂಪನಿಗಳಿಗೆ ದೊಡ್ಡ ಲಾಸ್ ಆಗ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ 2026 ರಿಪೋರ್ಟ್ ನಲ್ಲಿ ಇಂಡಿಯಾದ UPI ಮತ್ತು ಬ್ರೆಜಿಲ್ನ ಪಿಕ್ಸ್ ಸಿಸ್ಟಮ್ ಬಗ್ಗೆ ಟೀಕೆ ಮಾಡಿದ್ರು. ಈ ತರ ಫ್ರೀ ಕೊಡ್ತಾ ಇರೋದ್ರಿಂದ ನಮಗೆ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಬ್ರೆಜಿಲ್ ತನ್ನ ಪಿಕ್ಸ್ ಫ್ರೀ ಪೇಮೆಂಟ್ ಸಿಸ್ಟಮ್ ಅನ್ನ ಫ್ರೀ ಆಗಿನೇ ಇಡ್ತೀವಿ ಅಂತ ಹೇಳಿತ್ತು. ಬಳಿಕ ಅಮೆರಿಕ ಬ್ರೆಜಿಲ್ ಮೇಲೆ ಅದರ ಪರಿಣಾಮವಾಗಿ 25% ಟ್ಯಾರಿಫ್ ಹಾಕಿದೆ. ಇದೇ ರೀತಿ ಇಂಡೋನೇಷಿಯಾ, ವಿಯೆಟ್ನಾಂ, ಟರ್ಕಿ, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಚೀನಾದಲ್ಲಿದ್ದ ಲೋಕಲ್ ಪೇಮೆಂಟ್ ಸಿಸ್ಟಮ್ಗಳ ವಿರುದ್ಧವೂ ಅಮೆರಿಕ ಆಕ್ಷನ್ ತಗೊಳ್ತಾ ಇದೆ. ಈಗ ಭಾರತವು ಆ ಲಿಸ್ಟ್ಗೆ ಸೇರ್ಪಡೆಯಾಗೋ ಭಯದಿಂದ, UPIನ ಕೂಡ ಅಮೆರಿಕ ನೋಡಿ ಟ್ಯಾರಿಫ್ ಹಾಕೋ ಭಯದಿಂದ ಭಾರತ ಅಮೆರಿಕದೊಂದಿಗೆ ನಡೀತಾ ಇರೋ ಟ್ರೇಡ್ ಡೀಲ್ ನ ನೆಗೋಸಿಯೇಷನ್ ನ ಭಾಗವಾಗಿ ಈ MDR ತರ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಂತ ನಮ್ಮಲ್ಲಿ MDR ಇರಲಿಲ್ಲ ಅಂತಲ್ಲ. ಲಾಂಚ್ ಆದಲ್ಲಿಂದ 2016ರಿಂದ 2020 ತನಕ ಕೂಡ ನಮ್ಮಲ್ಲಿ MDR ಇತ್ತು. 2020ರಿಂದ ಅದನ್ನ ತೆಗೆದು ಹಾಕಲಾಗಿತ್ತು. ಜೊತೆಗೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಸಣ್ಣದಾಗಿ 0.2-0.3% ತರಬೇಕು ಅನ್ನೋ ಚರ್ಚೆ ನಡೀತಾ ಇತ್ತು. ನಾವು ಕೂಡ ಲಾಸ್ಟ್ ಇಯರ್ ಮಾಡಿರೋ ವಿಡಿಯೋಸ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. UPI ನಲ್ಲಿ MDR ಬರೋ ಲೆಕ್ಕಾಚಾರ ಇದೆ ಅಂತ ಹೇಳಿ. ಈಗ ಇಷ್ಟೊಂದು ಬೇಗ ಅದು ಬಂದೇ ಬಿಡ್ತಿರೋದಕ್ಕೆ ಕಾರಣ ಅಮೆರಿಕದ ಪ್ರೆಷರ್ ಇರಬಹುದು ಅನ್ನೋ ವಿಶ್ಲೇಷಣೆ ಇದೆ. ಗ್ಲೋಬಲ್ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡ್ತಿದ್ದಾಗ ಅದಕ್ಕೆ ಟ್ಯಾಲಿ ಕೂಡ ಆಗ್ತಿದೆ, ಲಿಂಕ್ ಕೂಡ ಆಗ್ತಾ ಇದೆ. ಆದ್ರೆ ಗಮನಿಸಿ ಸ್ನೇಹಿತರೆ, ವೀಸಾ, ಮಾಸ್ಟರ್ ಕಾರ್ಡ್ ಅವರ MDR ಜಾಸ್ತಿ ಇದೆ, 1-2% ಆ ಲೆವೆಲ್ ನಲ್ಲಿದೆ. UPI ನಲ್ಲಿ ಪ್ರಪೋಸಲ್ ಇರೋದು 0.2 0.3%, ಅದೇ ಅರ್ಧ % ಕಮ್ಮಿಯ ಲೆಕ್ಕಾಚಾರ. ಏನೋ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡಿಬೇಕು ಅನ್ನೋ ಭಾರತದ ಹೋರಾಟಕ್ಕೆ ಸ್ವೀಡನ್ ಬೆಂಬಲ ಕೊಟ್ಟಿದೆ. ಭಾರತದಲ್ಲಿರೋ ಸ್ವೀಡನ್ ರಾಯಭಾರಿ ಜಾನ್ ತೆಸ್ಲೆಫ್ ಈ ಬಗ್ಗೆ ಮಾತನಾಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅದರದೇ ಆದ ನ್ಯಾಯಸಮ್ಮತ ಜಾಗ ಸಿಗಬೇಕು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಮೆಂಬರ್ಶಿಪ್ ಸಿಗಬೇಕು ಅಂತ ಹೇಳಿದ್ದಾರೆ. ಇದೇ ವೇಳೆ ರಕ್ಷಣಾ ವಲಯದಲ್ಲಿ ಭಾರತ ಸ್ವೀಡನ್ ನಡುವಿನ ಬಾಂಧವ್ಯದ ಬಗ್ಗೆ ಕೂಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇವಲ ಶಸ್ತ್ರಾಸ್ತ್ರ ರಫ್ತು ಮಾಡೋದಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಸ್ವೀಡನ್ನ ರಕ್ಷಣಾ ಕಂಪನಿಗಳು ಭಾರತದಲ್ಲೇ 100% ಬಂಡವಾಳ ಹೂಡಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಶುರು ಮಾಡ್ತವೆ ಅಂತ ಹೇಳಿದ್ದಾರೆ. ಸದ್ಯ ಭಾರತದಲ್ಲಿ 300ಕ್ಕೂ ಅಧಿಕ ಸ್ವೀಡಿಷ್ ಕಂಪನಿಗಳು ಕೆಲಸ ಮಾಡ್ತಾ ಇದ್ದು ಬರೋಬ್ಬರಿ 3 ಲಕ್ಷ ಭಾರತೀಯರಿಗೆ ಜಾಬ್ ಕೊಟ್ಟಿವೆ ಅಂತಲೂ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರೋ ಹಿಂಸಾಚಾರ ಕುರಿತು ವಿಶ್ವಸಂಸ್ಥೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ. ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇರೋ ಜನರನ್ನ ಪಾಕ್ ಸರ್ಕಾರ ಹತ್ತಿಕ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಇದಕ್ಕೆ ಹೊಣೆ ಹೊರಬೇಕು, ಶಾಂತಿಯುತವಾಗಿ ಪ್ರತಿಭಟಿಸೋಕೆ ಅವಕಾಶ ಕೊಡಲೇಬೇಕು ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ರ ಉಪವಕ್ತಾರ ಫರ್ಹಾನ್ ಹಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಆಗಸ್ಟ್ 10ಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಪೂಂಚ್ ಡಿವಿಷನ್ ನಲ್ಲಿರೋ 11 ಕ್ಷೇತ್ರಗಳಿಗೆ ವೋಟಿಂಗ್ ಆಗಬೇಕಾಗಿತ್ತು. ಆದ್ರೀಗ ನಡೀತಾ ಇರೋ ಈ 3ನೇ ಸುತ್ತಿನ ಚುನಾವಣೆಯನ್ನ ಭದ್ರತೆ ಕಾರಣಗಳಿಂದಾಗಿ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಬಿಸಿ ಮುಟ್ತಾ ಇದೆ ಮುನೀರನ ಬುಡಕ್ಕೆ. ಪಾಕ್ ಆಕ್ರಮಿತ ಕಾಶ್ಮೀರದ ಎಲೆಕ್ಷನ್ ಕಮಿಷನ್ ಇದನ್ನು ಹೇಳಿರೋದು ಮುಂದೂಡಿಕೆ ಆಗಿದೆ ಅಂತ. ಆದರೆ ಬಾಘ್ ಜಿಲ್ಲೆಯ 3 ಕ್ಷೇತ್ರಗಳು ಹಾಗೂ ಹವೇಲಿ ಅನ್ನೋ ಕ್ಷೇತ್ರಕ್ಕೆ ಆಗಸ್ಟ್ 10ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಅಂತಾನೂ ಹೇಳಿದ್ದಾರೆ. ಏನೋ ಶ್ರೀಲಂಕಾದ ಜೈಲುಗಳಲ್ಲಿ ಮತ್ತೆ ಹೊಡೆದಾಟ. 2 ಪ್ರತ್ಯೇಕ ಜೈಲುಗಳಲ್ಲಿ ಹೊಡೆದಾಡಿಕೊಂಡು 3 ಕೈದಿಗಳು ಮೃತಪಟ್ಟಿದ್ದು 23 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಕೊಲಂಬೋ ಸಮೀಪದ ಕುರುವಿಟ ಹಾಗೂ ಮ್ಯಾಗ್ಝಿನ್ ಜೈಲಿನಲ್ಲಿರೋ ಈ ಕೈದಿಗಳ ನಡುವೆ ಗಲಾಟೆಯಾಗಿದೆ. ಸದ್ಯ ಮಿಲಿಟರಿ ಹಾಕಿ 2 ಜೈಲುಗಳ ಗಲಭೆಯನ್ನ ಕಂಟ್ರೋಲಿಗೆ ತರಲಾಗಿದೆ. ನಶಾವಸ್ತು ವಿಚಾರವಾಗಿ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಏನೋ ಭಾರತದಲ್ಲಿರೋ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಬಾಂಗ್ಲಾ ಆಡಳಿತಾರೂಢ ಪಕ್ಷ BNPಯ ಸಂಸದ ನಸೀರುದ್ದೀನ್ ಚೌಧರಿ ಹಸೀನಾ ಅವರ ಬ್ಯಾನ್ ಆಗಿರೋ ಅವಾಮಿ ಲೀಗ್ ಪಾರ್ಟಿಯೊಂದಿಗೆ ವಿಲೀನಕ್ಕೆ ಕರೆ ಕೊಟ್ಟಿದ್ದಾರೆ. ಅವಾಮಿ ಲೀಗ್ ನಮ್ಮ ಶತ್ರು ಅಲ್ಲ, ಬದಲಿಗೆ ಅವರು ನಮ್ಮ ಮಿತ್ರರು. ಬಾಂಗ್ಲಾ ವಿಮೋಚನಾ ಯುದ್ಧವನ್ನು ನಾವು ಮತ್ತು ಅವರು ಒಟ್ಟಾಗಿ ಫೈಟ್ ಮಾಡಿರೋದು. ಆದಷ್ಟು ಬೇಗ ಇವೆರಡೂ ಪಾರ್ಟಿಗಳು ವಿಲೀನ ಆಗಬಹುದು ಅಂತ ನಸೀರುದ್ದೀನ್ ಚೌಧರಿ ರ್ಯಾಲಿಯೊಂದರಲ್ಲಿ ಹೇಳಿದ್ದಾರೆ. ಹಾಗಂತ ಇದೇನು BNP ಪಾರ್ಟಿ ಅಧಿಕೃತ ನಿಲುವಂತಲ್ಲ. BNPಯ ಇತರ ನಾಯಕರು ಬೇರೆ ನಿಲುವನ್ನು ಕೂಡ ಹೊಂದಿದ್ದಾರೆ. ಇವ್ರು ಹಿಂಗೆ ಅನಿಸ್ಬಿಟ್ಟು ಇವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕು ಇದಕ್ಕೆ ಏನು ಪ್ರತಿಕ್ರಿಯೆ ಬರುತ್ತೆ BNPಯಿಂದ ಅಂತ. ಬಹಳ ವರ್ಷಗಳ ಕಾಲ ಇದರ ಬದಲಾಗಿ ಫೈಟ್ ಮಾಡಿದವರು ಇವರು ಬಾಂಗ್ಲಾದಲ್ಲಿ. ಇನ್ನು ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿರೋ ಕಿರಿಕಿರಿ ಇಟಲಿ ಮತ್ತು ಸ್ಪೇನ್ ನಡುವೆ. ಈಗ ಇಟಲಿ ಕ್ರಮಕ್ಕೆ ಪ್ರತಿಯಾಗಿ ಸ್ಪೇನ್ ಕೂಡ ಅದರ ವಿರುದ್ಧ ಆಕ್ಷನ್ ತಗೊಂಡಿದ್ದಾರೆ. ಇಟಲಿಯಿಂದ ಬರೋ ವಿಮಾನ ಹಾಗೂ ಹಡಗು ಪ್ರಯಾಣಿಕರಿಗೆ 1 ತಿಂಗಳ ಬಾರ್ಡರ್ ಚೆಕಿಂಗ್ ಜಾರಿ ತಂದಿದ್ದಾರೆ. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಸ್ಪೇನ್ಗೆ ಸೇರಿದ ಉತ್ತರ ಆಫ್ರಿಕಾದ ಸೆಯೂಟಾಗೆ ಮೊರಾಕೋದಿಂದ 50,000ಕ್ಕೂ ನಿಯರ್ಲಿ 78,000 ಪೀಪಲ್ ಅಕ್ರಮವಾಗಿ ನುಗ್ಗಿದಾಗ ಅಲ್ಲಿಂದ ಶುರುವಾಗಿರೋದಿಲ್ಲ. ನಾವು ನಿರಂತರವಾಗಿ ಮಾಹಿತಿ ಕೊಡ್ತಾ ಇದ್ದೇವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ನ
ಚಾನಲ್ನ ಮೆಂಬರ್ ಆಗಿ ಜಾಯ್ನ್ ಆಗೋದನ್ನ ಕನ್ಸಿಡರ್ ಮಾಡಿ ಅಂತ. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಕೂಡ ನೀವು ನೋಡೋಕೆ ಶುರು ಮಾಡಬಹುದು. ಹಲವಾರು ನಮ್ಮ ಸ್ಪೆಷಲ್ ರಿಪೋರ್ಟ್ಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬಹುದು. ಸ್ನೇಹಿತರೆ ನೋಡಿ, ಇಲ್ಲಿ ನಮ್ಮ ಚಾನಲ್ನಲ್ಲಿ ಹೋದಾಗ ಮೆಂಬರ್ಶಿಪ್ ಟ್ಯಾಬ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ವಿಡಿಯೋಸ್ ಕಾಣುತ್ತೆ. ಅದು ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ನಾವು ಇನ್ನೂ 100 ನಿರಂತರವಾಗಿ ಅಲ್ಲಿ ಮೆಂಬರ್ಗಳಿಗೆ ಮಾತ್ರ ಪ್ರತ್ಯೇಕ ವಿಡಿಯೋಸ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದೇವೆ. ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ರೀತಿಯ ವಿಡಿಯೋಸನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಮೆಂಬರ್ಶಿಪ್ ಟ್ಯಾಬನ್ನು ಚೆಕ್ ಮಾಡ್ಬೋದು. ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಆಮೇಲೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ನ ಮೆಂಬರ್ಶಿಪ್ ಕಮ್ಯುನಿಟಿಯನ್ನು ಸೇರ್ಬೋದು. ಸ್ನೇಹಿತರೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.